ಹಲೋ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಬಡಕೇಸ್ ಕಿಚನ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಾಗ ನಾವ್ರಿ ಕೇವಲ ಚುನ್ಮುರಿಯ ಹೊಸ ರೆಸಿಪಿನ ತೋರ್ಸತ್ತೀವ್ರಿ. ಚುನ್ಮುರಿ ಮತ್ತು ಒಂದೆರಡು ಉಳ್ಳಾಗಡ್ಡಿ ಇತ್ತಂದ್ರ ರೀ ಬಿಸಿ ಬಿಸಿಯಾಗಿ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಮತ್ತು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಮಾಡ್ಕುವಂತಹ ರೆಸಿಪಿ ರೀ. ಮಕ್ಕಳಿಗೆ ಇಷ್ಟ ಆಗುವಂತಹ ರೆಸಿಪಿ. ಅದನ್ನ ಹೆಂಗೆ ಮಾಡೋದು ಅಂತ ನೋಡ್ರಿ. ವಿಡಿಯೋನ ಪೂರ್ತಿ ಸ್ಕಿಪ್ ಮಾಡಲಾರ್ದ ನೋಡ್ರಿ, ಭಾಳ ಮಸ್ತ್ ಇರ್ತೈತ್ರಿ ಟೇಸ್ಟ್. ಬರ್ರಿ ಅದನ್ನ ಹೆಂಗೆ ಮಾಡೋದಂತ ನೋಡೋಣ್ರಿ. ಮೊದಲೇ ನಾನಿಲ್ರಿ ಒಂದು ಪ್ಲೇಟ್ ಆಗುವಷ್ಟು ಚುನ್ಮುರಿನ ತೊಗೊಂಡೇನ್ರಿ. ಅದಕ್ಕೆ ಈಗ ಏನು ಮಾಡ್ಬೇಕ್ರಿ, ಸ್ವಲ್ಪ ಚುನ್ಮುರಿ ಎಲ್ಲ ಮುಳುಗುವಷ್ಟು ನೀರು ಹಾಕಿ ಸ್ವಲ್ಪ ಒಂದು 5 ನಿಮಿಷ ಏನು ಮಾಡ್ಬೇಕ್ರಿ, ನೆನೆಯಾಕಿಡ್ಬೇಕು. ಅಂದರೆ ಏನಾಗ್ತಾವ್ರಿ, ಚುನ್ಮುರಿ ಎಲ್ಲ ಮೆತ್ತಗಾಗ್ತಾವ್ರಿ. ನಮ್ಮ ಕಡೆ ಎಲ್ಲ ಇದನ್ನ ಚುನ್ಮುರಿ ಅಂತೇವ್ರಿ, ನಿಮ್ಮ ಕಡೆ ಎಲ್ಲ ಚುರುಮುರಿ ಅನ್ಬೋದ್ರಿ. ಎರಡೂ ಅಂತಾರಿ. ಇದನ್ನ ಈಗ ಚುನ್ಮುರಿ ಎಲ್ಲ ಏನದಾವ್ರಿ ನೆನೆದವ್ರಿ. ಈಗ ಅದಕ್ಕೆ ನಾನು ಏನು ಮಾಡತ್ತೇನೆ ರೀ, ಕೈಯಿಂದ ಈ ಥರ ಹಿಂಡಿ ಅದನ್ನು ನೀರು ಏನೇ ಮಾಡ್ಬೇಕ್ರಿ, ತಗೋಬೇಕ್ರಿ. ನೀರೆಲ್ಲ ತೆಗೆದು ಒಂದು ಪ್ಲೇಟ್ಗೆ ಈ ಥರ ನಾವೇನು ಮಾಡ್ಬೇಕ್ರಿ, ಹಿಂಡಿ ಇಟ್ಕೋಬೇಕ್ರಿ. ನೋಡ್ರಿ, ಈಗ ಪ್ಲೇಟ್ಗೆ ತೆಗೆದು ಇಟ್ಕೊಂಡೇನ್ರಿ. ನಾನೀಗ ಇಲ್ಲಿ ಒಗ್ಗರಣೆ ರೆಡಿ ಮಾಡಕ್ರಿ ಒಂದು 3 ಇಂದ 4 ಚಮಚ ಆಗುವಷ್ಟು ಎಣ್ಣೆ ಹಾಕೊಂಡೇನ್ರಿ. ಈಗ ಎಣ್ಣೆ ಸ್ವಲ್ಪ ಬಿಸಿ ಆಗ್ಬೇಕ್ರಿ. ಎಣ್ಣೆ ಬಿಸಿ ಆದ ನಂತರ ಅದಕ್ಕೆ ಸ್ವಲ್ಪ ಸಾಸಿವೆ, ಆಮೇಲೆ ರೀ ಸ್ವಲ್ಪ ಜೀರಿಗೆ, ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಆಮೇಲೆ ಖಾರಕ್ಕೆ ಅನುಗುಣವಾಗಿ ಒಂದು 2 ರಿಂದ 3 ಹಸಿಮೆಣಸಿನ್ಕಾಯಿ ಸೇರಿಸ್ಕೊಂಡೇನ್ರಿ. ಹಾಗೆ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡೇನ್ರಿ, ಸಣ್ಣದಾಗಿ ಕಟ್ಟ. ಅದನ್ನೂ ಸೇರಿಸ್ಕೊಂಡ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಇನ್ನು ಏನು ಮಾಡ್ಬೇಕ್ರಿ, ಫ್ರೈ ಮಾಡ್ಕೋಬೇಕು. ನೀವು ಯಾವುದೇ ಒಗ್ಗರಣೆ ರೆಡಿ ಮಾಡುವಾಗ ನಾವು ಉಳ್ಳಾಗಡ್ಡಿ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋತೀವಲ್ರಿ, ಅಷ್ಟು ಚಲೋ ತಂಗಿ ಟೇಸ್ಟ್ ಬರ್ತೈತ್ರಿ. ಈಗ ಇದಕ್ಕೆ ಒಂದು ಅರ್ಧ ಚಮಚ ಆಗುವಷ್ಟು ಅರಿಶಿಣ ಪುಡಿ ಹಾಕೊಂಡೇನ್ರಿ. ಅದನ್ನೂ ಕೂಡ ಅದರಲ್ಲಿ ಏನು ಮಾಡ್ಬೇಕ್ರಿ, ಒಂದು 2 ರಿಂದ 3 ನಿಮಿಷ ಈ ಥರ ಮಿಕ್ಸ್ ಮಾಡಿಕೊಂಡು, ಈಗೇನು ನಾವು ಚುನ್ಮುರಿನ ತೋಸಿಟ್ಕೊಂಡಿದ್ದಲ್ರಿ, ಹಸಿ ಮಾಡಿ ಮೆತ್ತಗಾಗಿದವ್ರವ. ನಾವು ಚುನ್ಮುರಿ ಏನು ತೋಸಿಟ್ಕೊಂಡಿದ್ದಲ್ರಿ ಅದನ್ನ ಈಗ ಏನು ಮಾಡೋದ್ರಿ, ಇದ್ರೊಳಗೆ ಸೇರಿಸ್ಕೊಂಡ್ರಿ. ಕೇವಲ 10 ನಿಮಿಷನಾಗ ನೀವು ಪರ್ಫೆಕ್ಟಾಗಿ ಈಸಿಯಾಗಿ ಮಾಡ್ಕೋವಂಥ ರೆಸಿಪಿ ರೀ. ಬೆಳಗಿನ ನಾಷ್ಟಕ್ಕೆ ಮಾಡ್ಕೋಬೋದ್ರಿ, ಈವ್ನಿಂಗ್ ಸ್ನ್ಯಾಕ್ಸ್ ಮಕ್ಕಳಿಗೆ ಮಾಡಿ ಕೊಡ್ಬೋದ್ರಿ. ಅಗ್ದಿ ಜಲ್ದಿ ಮಾಡ್ಕೋವಂಥದ್ದು ರೀ. ನೋಡ್ರಿ, ಈಗ ಅದನ್ನ ಹಾಕೊಂಡ ಮತ್ತೊಂದು ಸಲ ಇದನ್ನ ಏನು ಮಾಡ್ತೇನೆ ರೀ, ಈಗ ಮಿಕ್ಸ್ ಮಾಡ್ಕೋತೇನೆ ರೀ. ಈ ಥರ ಎಲ್ಲಾನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಈಗ ಇದಕ್ಕೆ ನಾನು ರೀ ಸ್ವಲ್ಪ ಪುಟಾಣಿನ ಏನು ಮಾಡೇನ್ರಿ, ಪೌಡರ್ ಮಾಡಿ ಇಟ್ಕೊಂಡೇನ್ರಿ, ಒಂದು 2 ಚಮಚ ಆಗುವಷ್ಟು. ಅದನ್ನ ಏನು ಮಾಡ್ಬೇಕ್ರಿ, ಅದನ್ನ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರ್ತೈತ್ರಿ. ಹಾಗೆ ಮತ್ತೆ ಸಕ್ಕರೆ, ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡ ಇನ್ನೊಂದ್ಸಲ ಮಿಕ್ಸ್ ಮಾಡ್ಕೋತೇನೆ ರೀ. ಏನು ಮಾಡ್ತೀನಿ, ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ಅದನ್ನೇ ಬಿಸಿ ಬಿಸಿ ನಮ್ಮ ಕಡೆ ಏನಂತಾರೆ ಸುಸ್ಲಾ ರೆಡಿ ಆಗೈತ್ರಿ, ಅಥವಾ ಚುನ್ಮುರಿ ಒಗ್ಗರಣೆ ರೆಡಿ ಆಗೈತ್ರಿ. ನೀವು ಇದನ್ನ ಒಂದ್ಸಲ ಟ್ರೈ ಮಾಡಿ ನೋಡ್ರಿ, ಹೆಂಗೈತೆ ನಮ್ಗೆ ಕಮೆಂಟ್ ಮೂಲಕ ತಿಳಿಸ್ರಿ. ಹಾಗೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ಗೂ ಈ ವಿಡಿಯೋಸ್ನ ಶೇರ್ ಮಾಡಿರಿ. ನಾನೀಗ ಸ್ವಲ್ಪ ನಿಂಬೆ ಹಣ್ಣಿನ ರಸನ ಹಾಕೊಳ್ತೇನೆ ರೀ, ಟೇಸ್ಟ್ ಚೆನ್ನಾಗಿ ಬರ್ತೈತ್ರಿ. ಮತ್ತು ಹೊಸ ಹೊಸ ರೆಸಿಪಿಯೊಂದಿಗೆ ನಿಮ್ಮ ಜೊತೆ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ಧನ್ಯವಾದಗಳು.